ಏನೋ ಮಲ್ಪನೀಗ ಏನೋ ತೋಚದು ಎನಗೆ ಪರಮಾತ್ಮ ಏನೋ ಮಲ್ಪನೀಗ ಏನೋ ತೋಚದು ಎನಗೆ ಗುರುದ್ರೋಣರೇದೋ ಚಕ್ರಾಯುಗವರಚಿಸ ಗುರುದ್ರೋಣರೇದೋ ಚಕ್ರಾಯುಗವರಚಿಸ ಏನ ಮಲ್ಪನೀಗ ಕರನೋ ಇಲ್ಲದ ಕಾಲ ಮರ್ಮವ ತಿಳಿಯಾದೋ ಪರಮಾತ್ಮ ನರನೋ ಇಲ್ಲದ ಕಾಲ ಮರ್ಮವ ತಿಳಿಯಾದೋ ಯುದ್ಧ ಬಂದೊದಗೇರ ಯಾರೋ ಪದರ ಕಾಣೆ ಯುದ್ಧ ಬಂದೊದಗೇರ ಯಾರೋ ಪದರ ಕಾಣೆ ಎನ್ನ ಮಲ್ಪನೀಗ ಕಾರಣ ತಿಳಿಯಾದೋ ದ್ರೋಣರ ಪರಿಯೇದೋ ಪರಮಾತ್ಮ ಕಾರಣ ತಿಳಿಯಾದೋ ದ್ರೋಣರ ಪರಿಯೇದೋ ಯುದ್ಧ ಬಂದೋದ ಮಾನವ ಜನ್ಮವೇದೋ ಮಾಯೆಯ ತಿಳಿಯೇನೋ ಮಾನವ ಜನ್ಮವೇದೋ ಮಾಯೆಯ ತಿಳಿಯೇನೋ ಏನ ಮಲ್ಪನೀಗ ಭೀಮಸೇನ 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆ ಎಂದು ಭಾವಿಸಿದ್ದನು. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ನಿಶ್ಚಯ ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದೆನು. ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಕ್ಷಪ್ತಕರನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಹೀಗಿದರ ಉಪಾಯವೇನು? ಜಾಗ್ರತೆಯಾಗಿ ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ಎಂತಹ ಮಾತು ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಗದೆ ಇರುವಾಗ, ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೊದಗಿರುವ ಅಂತಹ ಆಪತ್ತೇನು ಹೇಳು ದೊಡ್ಡಪ್ಪ. ಕುಮಾರ ಅಭಿಮನ್ಯು ನಿನ್ನ ಉತ್ಸಾಹವನ್ನು ಅಭಿಮನ್ಯು ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಮಗು. ದೊಡ್ಡಪ್ಪ ಅಭಿಮನ್ಯು ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡು ನೀ ಅಭಯ. ದೊಡ್ಡಪ್ಪ ಅಭಿಮನ್ಯು ಹೇಳೋಣ. ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡು ನೀ ಅಭಯ. ದೊಡ್ಡಪ್ಪ ಹಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ತಲೆಗಳನ್ನೆಲ್ಲ ಹಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ತಲೆಗಳನ್ನೆಲ್ಲ ಕೆಳಗಿದರೆ ಕರುಳುಗಳಂ ಬಗೆಯುವೆನು. ದೊಡ್ಡಪ್ಪ ಹಣದೊಳಗೆ ಕೆಣಕಿದರೆ ಕರುಳುಗಳಂ ಬಗೆಯುವೆನು. ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡು ನೀ ಅಭಯ. ದೊಡ್ಡಪ್ಪ ಅಭಿಮನ್ಯು ತಂದೆ ಪಾರ್ಥನ ದಯವೊಂದಿರಲಿ, ಇಂದಿರೇಶನೇ ತಾನೇ ಬರಲಿ. ದೊಡ್ಡಪ್ಪ
ತಂದೆ ಪಾರ್ಥನ ದಯವೊಂದಿರಲಿ, ಇಂದಿರೇಶನೇ ತಾನೇ ಬರಲಿ, ಮಂದ ಮದಿಯರು ಮುಂದೆ ನರಿಯದೆ ಒಂದೇ ಬಾಣದಿ ಕೊಂದು ಬರುವೆನು. ದೊಡ್ಡಪ್ಪ ಅಭಿಮನ್ಯು ಮಂದ ಮದಿಯರು ಮುಂದೆ ನರಿಯದೆ ಒಂದೇ ಬಾಣದಿ ಕೊಂದು ಬರುವೆನು. ಬಿಡ ಚಿಂತೆನು ತಡವ ಮಾಡದೆ ನನಗೆ ಕೊಡು ನೀ ಅಭಯ. ದೊಡ್ಡಪ್ಪ ಅಭಿಮನ್ಯು, ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವೆಯ ತಂದೆಯೇ? ಇದಕ್ಕೋಸ್ಕರವಾಗಿ ಇಷ್ಟೊಂದು ಚಿಂತೆಯೇ? ನಾನು ವ್ಯೂಹವನ್ನು ಭೇದಿಸುವೆನು, ನನಗೆ ಅನುಮತಿಯನ್ನು ಕೊಡು ದೊಡ್ಡಪ್ಪ. ಬರೇ ಅಭಿಮನ್ಯು, ನಮ್ಮ ವಂಶದ ಗೌರವವನ್ನು ಕಾಪಾಡಿದೆ. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ಆದರೆ ಈ ಕೆಲಸ ನಿನ್ನಿಂದಾಗತಕ್ಕದ್ದಲ್ಲ ಮಗು. ಹಾಗೂ ನಾವೆಲ್ಲರೂ ಜೀವಿಸಿದ್ದು ಈ ದುಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನಿಸುವುದು ಮಗು. ದೊಡ್ಡಪ್ಪ, ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವ ನಿನ್ನ ಕಣ್ಣ ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಅದು ಜಾಜ್ವಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಿಸಲು ಅವಕಾಶವನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನೋ ಅಭಿಮಾನದಿಂದ ತಲೆದೂಗಲಿ. ವೀರ ಮಹಿಳೆ ಸುಭದ್ರೆಯು ಆನಂದಾಶ್ರಗಳನ್ನು ಸುರಿಸಲಿ. ಯುದ್ಧವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷತ್ರಿಯನ ಧರ್ಮ. ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿ ಗರ್ಭದಲ್ಲಿದ್ದಾಗಲೇ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತೆನು. ಅದರ ಉಪಯೋಗಕ್ಕೆ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ. ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಜ್ಞ ಮೇಲೆ ಜಲಸೇಚನ ಆಗದಿರಲಿ. ಅವನು ಅಭಿಮನ್ಯುವಿಗೆ ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯು ವ್ಯೂಹವನ್ನು ಭೇದಿಸತೊಡನೆ ನಾವೆಲ್ಲರ ಒಳಕ್ಕೆ ನುಗ್ಗಿ ಅದನ್ನು ಚಿತ್ರವಾಗಿ ಮಾಡಿಬಿಡುವೆವು. ಅನಿರೀಕ್ಷಿತವಾಗಿ ಒದಗಿದ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಭೀಮಸೇನ, ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಟ್ಟಿರುವೆನು. ಯುದ್ಧ ರಂಗದಲ್ಲಿ ಇವನನ್ನು ಒಂದು ಕ್ಷಣವೂ ನೀನು ಬಿಟ್ಟಿರಲಾರದು. ಧನಂಜಯನ ಪ್ರಾಣ ಪದಕವು ಆಶ್ಚರ್ಯವೇ ಪುನಃ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂತಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಬಾಲಿಗೆ ಪುಷ್ಪವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲರಿರುವುದು ದೊಡ್ಡಪ್ಪ. ಹೋಗು ಅಭಿಮನ್ಯು. ದೊಡ್ಡಪ್ಪ, ಚೋರ ಅಧಮರ ಶಿರವ ಸೇದಿಸಿ ಗಗನಕ್ಕೆ ಆರಿಸುವೆ ಬಲ್ಲ ಬಲ್ಲ. ದೊಡ್ಡಪ್ಪ ಅಭಿಮನ್ಯು, ಚೋರ ಅಧಮರ ಶಿರವ ಸೇದಿಸಿ ಗಗನಕ್ಕೆ ಆರಿಸುವೆ ಬಲ್ಲ ಬಲ್ಲ. ಪುಂಡಾದ ಮರ ತುಂಡಗೈಯುತ್ತೆ ಮಂಡಲದೊಳಗೆ ಹಿಂಸಿಸುವೆ. ದೊಡ್ಡಪ್ಪ ಅಭಿಮನ್ಯು, ಪುಂಡಾದ ಮರ ತುಂಡಗೈಯುತ್ತೆ ಮಂಡಲದೊಳಗೆ ಹಿಂಸಿಸುವೆ. ಖಂಡಿತವೆನ್ನುಡಿ ಶಪಥವುಗೈಯುತ್ತೆ ತೆರಳುವರಣಕ್ಕೆ ನಾನೀಗ, ತೆರಳುವರಣಕ್ಕೆ ನಾನೀಗ, ತೆರಳುವರಣಕ್ಕೆ ನಾನೀಗ, ನಾನೀಗ ನಾನೀಗ. ವಸಂತ ಮಾಸದಿ ಹೊಸ ರಾಗಮನದಲ್ಲಿ ಮೂಡಿ ತಂಗಾಳಿಯಲ್ಲಿ ಸಂಗೀತ ಸೇರಿ ಸಂತೋಷ ಪಡುತ್ತಿದೆ ಬಾನಾಡಿಗಳು. ವಸಂತ ಮಾಸದಿ ಹೊಸ ತಂಗಾಳಿಯಲ್ಲಿ ಸಂಗೀತ ಸೇರಿ ಸಂತೋಷ ಪಡುತ್ತಿದೆ ಬಾನಾಡಿಗಳು. ವಸಂತ ಮಾಸದಿ ಹೊಸ
ನಿನ್ನ ದೇವನ ದರ್ಶನವನ್ನು ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು? ಪ್ರಿಯ, ನನ್ನ ಸರ್ವಸ್ವವು ತಮ್ಮದಾಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ? ಅದು ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿನಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವೇ? ಸ್ವಾಮಿ, ರವನದಲ್ಲಿ ಸಲ್ಲಾಪದಿ ನಲಿವ ಚೆಲುವಿನಾಲತೆಯು ಕಾದಿಹುದು ಬಾ ಮಧುರವನಿರಲು ಭ್ರಮರ ಬಾ ಚೆಲುವೆ ಪರಾಗದ ಮಧುವೆ ಬಾ ಚೆಲುವೆ ಪರಾಗದ ಮಧುವೆ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲಲು ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲಲು ಬಾ ಚೆಲುವೆ ಪರಾಗದ ಮಧುವೆ ನೋಟದಲ್ಲೇ ನಲ್ಲನ ಮನಸೆಳೆವ ಕಣ್ಣೋಟಕ್ಕೆ ನಾ ಮನಸೋತಿಹೇನೋ ಕುಡಿ ನೋಟದಲ್ಲೇ ನಲ್ಲನ ಮನಸೆಳೆವ ಕಣ್ಣೋಟಕ್ಕೆ ನಾ ಮನಸೋತಿಹೇನೆ ವಿರಹದ ತಾಪವ ನೀಗಿಸು ಬಾಲಲನೆ ವಿರಹದ ತಾಪವ ನೀಗಿಸು ಬಾಲಲನೆ ಹಿರಿಯನ ಮನದಲ್ಲಿ ಅನುದಿನ ಬೆಳಗುವ ಹಿರಿಯನ ಮನದಲ್ಲಿ ಅನುದಿನ ಬೆಳಗುವ ಬಾ ಚೆಲುವೆ ಪರಾಗದ ಮಧುವೆ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲಲು ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲಲು ಬಾ ಚೆಲುವೆ ಪರಾಗದ ಮಧುವೆ ಭ್ರಮರದ ಬರುವಿಗೆ ಬರುವನೆ ಕಾದಿಹ ಪರಿಮಳ ತುಂಬಿದ ಸುಮಧುರ ಲತೆನ ಭ್ರಮರದ ಬರುವಿಗೆ ಬರುವನೆ ಕಾದಿಹ ಪರಿಮಳ ತುಂಬಿದ ಸುಮಧುರ ಲತೆನ
ನಾನದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂದು ನನ್ನ ಬಯಕೆ. ವಸಂತದ ಬಳ್ಳಿಯು ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವು. ಪಕ್ಷಿಗಳು ದಿನ ದಿನವೂ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನೂ ನಲಿಸುವವು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ಹೊಸದಾಗಿ ಕಾಂತಿಯಿಂದ ಈ ಜಗತ್ತನ್ನು ಬೆಳಗಿಸುವನು. ಈ ದಿನದ ಆನಂದವು ಬಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆಯೇ. ಹೇಗೆ ಪ್ರಿಯಾ? ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಳನ, ಈ ಉಭಯದ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ತೀವ್ರ ವಿಯೋಗದ ಶೋಕದಿಂದ ದಗ್ಧರಾಗಿದ್ದೆವು. ಪುನಃ ಈ ದಿನ ಸಮ್ಮಿಳಿತರಾಗಿರುವೆವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂದು ನನ್ನ ಆಸೆ. ಉತ್ತರ. ಪ್ರಿಯಾ, ದೇವರ ಈ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವನಿ? ಪ್ರೇಮದ ವಿಷಯದಲ್ಲಿ ನೀವು ಪಂಡಿತರಲ್ಲವಿ, ನಿಮ್ಮ ಆಜ್ಞೆಯಂತೆ ನಡೆದುಕೊಳ್ಳುವೆನು. ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರ್ಧನೆ ಸ್ವೀಕರಿಸಿ. ಪ್ರಿಯಾ, ನಾನೇ ಆರಿಸಿ ಆಯ್ದು ಕಟ್ಟಿ ತಂದಿರುವ ಈ ಪುಷ್ಪಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ನಿನಗೆ ಬಿಡು ಮೌನ. ಪ್ರಿಯಾ, ಬಿಡು ಮೌನ ಜಾಣ ಬಯಸಿರುವೆ ಮನಸೋ ನಿನಗೆ ಜಾಣ ಬಯಸಿರುವೆ. ಬಿಡು ಮೌನ ಜಾಣ ಬಯಸಿರುವೆ ಮನಸ್ಸು ನೋಡಲ್ಲ. ನನ್ನಲ್ಲಿ ಕೋಪವೇ ಇಲ್ಲ? ಕೋಪ ಬೇಸರವೇ ಇಲ್ಲ? ಪ್ರೇಯಸಿ, ನನ್ನೋಡು ನೀ ಮಾತನಾಡುದಿಲ್ಲವೇ? ಮಾತಾಡ್ತೀವಿ ಪ್ರೇಯಸಿ. ಸ್ವಾಮಿ, ಉತ್ತರ. ಪ್ರಿಯಾ, ಪ್ರೇಯಸಿ,
ಮನಸೋತೇನೆ ನಲ್ಲೇ ನಿನಗೆ ಬಿಡು ಮೌನ ಬಾನ ಬಯಸಿರುವೆ ಮನಸೋತೇನೆ ನಲ್ಲೇ ನಿನಗೆ ಬಿಡು ಮೌನ ಬಾನ ಬಯಸಿರುವೆ ಮನಸೋತೇನೆ ಮನದ ವಿರಸ ಭಾವ ನಲ್ಲೆ ನಿನಗಾಗಿ ಕಾದಿಯ ಜೀವ ಏಕೆ ಮನದ ವಿರಸ ಭಾವ ನಲ್ಲೆ ನಿನಗಾಗಿ ಕಾದಿವೆ ಜೀವ ಈ ಬಿಂಕವು ಏತಕ್ಕೆ ಬಾಸನಿಹ ಉತ್ತರ ಬಾಸನಿಹ ಪ್ರೇಯಸಿ ಬಾಸನಿಹ ಮನಸೋತೇನೆ ನಲ್ಲೇ ನಿನಗೆ ಬಿಡು ಮೌನ ಬಾನ ಬಯಸಿರುವೆ ಮನಸೋತೇನೆ ಪ್ರೇಮ ಬಯಸಿದ ಗಂಡು ಇದು ಹದವಾದ ಮುತ್ತಿನ ಚೆಂಡು ಪ್ರೇಮ ಬಯಸಿದ ಗಂಡು ಇದು ಹದವಾದ ಮುತ್ತಿನ ಚೆಂಡು ಈ ಮೌನವು ಏತಕ್ಕೆ ಬಾಸನಿಹ ಪ್ರೇಯಸಿ ಬಾಸನಿಹ ಉತ್ತರ ಬಾಸನಿಹ ಮನಸೋತೇನೆ ನಲ್ಲೇ ನಿನಗೆ ಬಿಡು ಮೌನ ಬಾನ ಬಯಸಿರುವೆ ಮನಸೋತೇನೆ ಪ್ರೇಯಸಿ ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರೋನು ಬಾ ಕುಳಿತುಕೋ ಇದೇ ನಿಮ್ ಧರ್ಮಕ ಬಗ್ಗೆ ನನ್ನಿಂದೇನಾದ್ರೂ ಅಪರಾಧವಾಯಿತೆ ಸ್ವಾಮಿ ಉತ್ತರ ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ನಿನ್ನ ಪ್ರೇಮದ ಆರೋಗಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ ಏನು ಮಾಡಲಿ ಈ 4 ದಿನದಿಂದಲೂ ಯುದ್ಧದಲ್ಲಿ ನಿರತರಾಗಿರುವ್ರಿ ಈ ದಿನವಾದ ನೋಡಿದ ಕಾಲ ಕಳೆಯಬಾರದೆ ಪ್ರೇಯಸಿ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ಹೊರಟಿರುವೆನು ನನ್ನನ್ನು ತಡೆಯಬೇಡ ನಗುಮುಗದಿಂದ ಕಳಿಸಿಕೊಡು ಪ್ರಿಯಾ ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಮನದಾಸೆ ನಿನ್ನ ಬಯಸುತ್ತಿದ್ದೆ ಬಾ ಸುಂದರಿ ಪ್ರಿಯಾ ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮಧುರ ನಂದವಾ ನೀಡು ಬಾರೆ ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ ಬಯಸಿದೆ ನಿನ್ನ ತೋಳ ಸೆರೆಯ ಓಡುವೆ ಏಕೆ ನೀ ದೂರ
ಬಯಸಿದೆ ನಿನ್ನ ತೋಳ ಸೆರೆಯ ಓಡುವೆ ಏಕೆ ನೀ ದೂರ ನನ್ನ ನಿನ್ನ ಪ್ರೇಮದ ಮಿಲನ. ಪ್ರಿಯಾ ನನ್ನ ನಿನ್ನ ಪ್ರೇಮದ ಮಿಲನ ಸ್ಥಿರವಾಗಲಿ ಧರೆಯೊಳಗೆ, ಪ್ರಿಯಾ ಸ್ಥಿರವಾಗಲಿ ಧರೆಯೊಳಗೆ ಅನುದಿನ ಅನುಕ್ಷಣ ಅನುದಿನ ಅನುಕ್ಷಣ ಬೆರೆತು ಆಲುಗೆ ನಿನ್ನಂದದಿ ಮನದಾಸೆ ನಿನ್ನ ಬಯಸುತ್ತಿದೆ ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮಧುರ ನಂದವೇ ನೀಡುವಾರೆ ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ಉತ್ತರ ದಾಸೆ ನಿನ್ನ ಬಯಸುತ್ತಿದೆಯೋ ಸುಂದರ, ದಾಸೆ ನಿನ್ನ ಬಯಸುತ್ತಿದೆಯೋ ಸುಂದರ. ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನಸಾನಂದವ ನೀಡುವಾರ ದಾಸೆ ನಿನ್ನ ಬಯಸುತ್ತಿದೆಯೋ ಸುಂದರ. ಉತ್ತರ ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಪ್ರಿಯಾ, ಯುದ್ಧಕ್ಕಾಗಿ ಹೊಸಬಿಲನ್ನು ತಂದಂತಿದೆ, ಇದನ್ನೊಂದು ಸಾರಿ ಎದೆಯೇಸಲಿ. ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದೆ. ಆನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುದ ಹೂಗಳನ್ನು ಎದೆಯೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಓಡು. ಮನ್ಮನ ಶಾಯಿನಿ, ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬ, ಒಂದ್ ಹೆಸರಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಸಾಕಿ ವಿನೋದ ಸರೋಜಾನನ ನಾವಲ್ಲೇ ನಿನ್ನಾಯ ಪ್ರೇಮಾಂಶನ ಪ್ರೇಮಾಂಶನ ಪ್ರೇಮಾಂಶನ.
ದಾಸರೋ ಜಾನನ ನಾವಲ್ಲಿ ನಿನ್ನಾಯ ಪ್ರೇಮಾಂಚನ 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 ಏಕಾಂಗಿಯಾಗಿ ಕಾಂತೆಯ ನೀಗಿ ಹೋಗಾಡ್ತದೆ ನೀರಿಗೆ ಏಕಾಂಗಿಯಾಗಿ ಕಾಂತೆಯ ನೀಗಿ ಹೋಗಾಡ್ತದೆ ನೀರಿಗೆ ಸಾಕಿ ವಿನೋದ ಸರೋಜನ ನಾವಲ್ಲಿ ನಿನ್ನಾಯ ಪ್ರೇಮಾಂಚನ 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 ರಾಜ ನೇತ್ರೇತ ಕೋಪವೇ ಆನಂದವಾಗಿದೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಆಹಾ ರಾಜ ನೇತ್ರೇತ ಕೋಪವೇ ಆನಂದವಾಗಿದೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಕಾರುಣ್ಯಶೀಲೆ ಕೋಮಾಲೆ ಬಾಲೆ ಉತ್ತರ ಕಾರುಣ್ಯಶೀಲೆ ಕೋಮಾಲೆ ಬಾಲೆ ಸಂಗ್ರಾಮಕ್ಕೆಂತ ಹೋಗುವೆ ನಾ ಹೋಗುವೆ ನಾ ಹೋಗುವೆ ನಿರಾಜನೆ ದೇವರ ಕೋಪವೇ ಆನಂದವಾಗಿದೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನಾರಿಯ ಕೋಪ ತಾಳಿರಿ ರೂಪ ಇದಕ್ಕೆ ನೀನೇನು ನಾರಿಯ ಕೋಪ ತಾಳಿರಿ ರೂಪ ಚಾತುರ್ಯ ತೋರಿ ಸಂಗ್ರಾಮದೊಳೆಲ್ಲ ಚಾತುರ್ಯ ತೋರಿ ವೀರಸತಿ 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 ಎಂತೀಗ ನಾ ಶೋಭಿತೆ ಸಾಕಿ ವಿನೋದ ಸರೋಜನ ನಾವಲ್ಲಿ ನಿನ್ನಾಯ ಪ್ರೇಮಾಂಚನ 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 ಸ್ವಾಮಿನಿ ಕೋಪ ಸಾಕಿಂದು ರೂಪ ಆಹಾ ಇದಕ್ಕೇನು ಕಮ್ಮಿ ಇಲ್ಲ ಸ್ವಾಮಿನಿ ಕೋಪ ಸಾಕಿಂದು ರೂಪ ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ ವೀರಸತಿ ವೀರಸತಿ ಎಂದೀಗ ರಾರಜಿತೆ ನಿರಾಜನೆ ದೇವತ ಕೋಪವೇ ಆನಂದವಾಗಿದೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಉತ್ತರ ಇದು ಉಪವಾಸದ ಸಮಯವಲ್ಲ ಉತ್ತರ ಇದು ಪರಿಹಾಸ್ಯದ ಸಮಯವಲ್ಲ ಘೋರ ಯುದ್ಧವು ಒದಗಿರುವುದು ಈಗಲೂ ನೀನು ನಗುತ್ತಿರುವೆಯ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ ಹಾಸ್ಯಮಯಿ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ ಹಾಗಲ್ಲ ಸ್ವಾಮಿ ನಿಜವನ್ನು ನಾನು ಹೇಳುವೆನು ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿದವನು ಹಾಸ್ಯಮಯಿ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವುದು ಇನ್ನು ಮುಂದೆ ವೀರ ಪತ್ನಿ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವುದು ಹೋಗುತ್ತಾಳ ವೀರ ಯುದ್ಧವು ಕ್ಷತ್ರಿಯ ಧರ್ಮ ನೀನಾ ಧರ್ಮವನ್ನು ಪಾಲನೆ ಮಾಡು ಹೃದಯ ರಾಜನೇ ನಿನಗೆ ಏನ ನೀಡಲೇ ಹೃದಯ ರಾಜನೇ ಏನ ನೀಡಲೇ ಪ್ರೇಮ ರಾಜನೇ ರಾಗ ಸಾಮ್ರಾಜ್ಯದ ರಾಜನೇ ಪ್ರೇಮ ಸೌಂದರ್ಯವೇ ಆಭರಣವೇ ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ
ತರ ಹೃದಯ ರಾಜನೇ ರೂಪಸಿ ಬರಲೇ ಗೆಳತಿ ರೂಪಸಿ ಬರಲೇ ಏನೋ ಸಂತೋಷ ಏನೋ ಉಲ್ಲಾಸ ಏನೋ ಸಂತೋಷ ಏನೋ ಉಲ್ಲಾಸ ಏನಲ್ಲ ಸಾಗಲ ಏನಲ್ಲ ಸಾಗಲ ಗೆಳತಿ ರೂಪಸಿ ಬರಲೇ ಉತ್ತರ ಅಮರ ಕೋಗಿಲೆ ಕುಗಿದೆ ಸಮಯ ಅಮರ ಕೋಗಿಲೆ ಕುಗಿದೆ ಸಮಯ ಕುಬೇರ ಸಂಗಮ ಇಂಚರಗೈಯೇ ಕುದೇದ ಸಂಗಮ ಇಂಚರಗೈಯೇ ಕುದೇದ ಭಾವನೆ ಮಧುರ ಮಧುರ ಕುದೇದ ಭಾವನೆ ಮಧುರ ಮಧುರ ಗೆಳತಿ ರೂಪಸಿ ಬರಲೇ ಏನೋ ಸಂತೋಷ ಏನೋ ಏನೋ ಸಂತೋಷ ಏನೋ ಹೇಳಲ್ಲ ಸಾಧನ ಹೇಳಲ್ಲ ಸಾಧನ ಗೆಳತಿ ರೂಪಸಿ ಬರಲೇ ಸಂತೋಷಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ ನನಗೋಸ್ಕರ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಿಯ. ಪ್ರಚನ್ನದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕುಲಾರ್ದ ಪತ್ನಿಯು ವೀರಾಂಗನೆನಿಸಿಕೊಳ್ಳಬರಲಿ. ಉತ್ತರಿಯು ವೀರಿಸ ಪತಿಯ ಆಜ್ಞೆಯೊಳಗೆ ದೇವರಾಜ್ಞೆ.
ಬಾರೇ ಬಾಪ್ರಿಯೇ ಆನಂದದಿ ನಲಿಯುವ ನಾವು ಬಾರೇ ಬಾಪ್ರಿಯೇ ಬಾರೇ ಬಾಪ್ರಿಯೇ ಆನಂದದಿ ನಲಿಯುವ ನಾವು ಬಾರೇ ಬಾಪ್ರಿಯೇ ಆನಿನಲ್ಲಿ ಚಂದಮಾಮ ಮೂಡಿ ಆಡುವ ಆನಿನಲ್ಲಿ ಚಂದಮಾಮ ಮೂಡಿ ಆಡುವ ಆನಂದದಿಂದ ನಾವು ಬಂದು ಸುತ್ತಿ ಸುಳಿಯುವ ಆನಂದದಿಂದ ನಾವು ಬಂದು ಸುತ್ತಿ ಸುಳಿಯುವ ರಾಗದಲ್ಲಿ ಅನುರಾಗದಲ್ಲಿ ರಾಗದಲ್ಲಿ ಅನುರಾಗದಲ್ಲಿ ನಾವು ನಲಿಯೋಣ ಬಾರೆ ರಾಗದಲ್ಲಿ ಅನುರಾಗದಲ್ಲಿ ನಾವು ನಲಿಯೋಣ ಬಾರೆ ಜೀವನದ ಸುಖ ಸವಿಯೋಣ ಬಾರೆ ಬಾರೆ ಬಾಪ್ರಿಯೇ ಆನಂದದಿ ನಲಿಯುವ ನಾವು ಬಾರೆ ಬಾಪ್ರಿಯೇ ಉತ್ತರ ನಾನು ನೋಡುವುದೇನೆನ್ನು ಈಶ್ವರ ಸ್ವರ್ಣದ ಪುತಲಿಯಲ್ಲಿ ಶರೀಷದ ಮಾರ್ಧವ ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ ಇಹ ಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ ಆರ್ಯಾವರ್ಧದಲ್ಲಿ ನೀನು ನಾರಿ ರತ್ನಳು ಪ್ರಿಯಾ ನೀವು ಕ್ಷತ್ರಿಯ ರತ್ನ ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತು ಹಾಗಾದರೆ ನನ್ನ ಯಾವ ಗೌರವವೂ ಇಲ್ಲವೋ ಈ ದಿನ ಎಷ್ಟೊಂದು ಜನ ವೀರಪತ್ನಿಯರು ವೀರ ಮಾತೆಯರು ಹೃದಯದ ದುಃಖವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗುದಿರಿಸದೆ ಸಾಹಸಮುಖಿಯರಾಗಿ ಪತಿಪುತ್ರರಿಂದ ಬೇಡ್ಕೊಂಡಿರುವರು ಅವರಿಗಾವ ಗೌರವವೂ ಇಲ್ಲವೇ ಉತ್ತರ ಇರುವುದು ಪ್ರಿಯ ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿ ಮಾಡಿದಾಗ ಆತನ ಗೌರವದಿಂದ ನಿರ್ಧಾರದ ಬಡದಿ ಯಾರು ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸವೊಡನೆಯನ್ನು ಕೇಳಿ ಆನಂದ ಬಾಷ್ಪನ್ನು ಸುರಿಸದ ಮಾತು ಯಾರು ಪುರುಷನ ಗೌರವವೇ ನಾರಿ ಗೌರವ ಮತ್ತು ಅವಳ ಜೀವನ ಸರ್ವಸ್ವ ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನು ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೆಂದು ಹೇಳು ಪ್ರೇಯಸಿ ಅಳುವುದಿಲ್ಲ ಪ್ರಿಯ ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತುಟು ಕಮ್ಮನಿ ಈ ಭೂಮಿಗೆ ಬಿದ್ದರು ನನ್ನ ಕೈಯಾರ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚಣಿಗೆಗೆ ಅರ್ಪಿಸುವೆ ಉತ್ತರಿಯು ವೀರಸ್ತಿ ಪತಿಯ ಆಜ್ಞೆಯೊಳಗೆ ದೇವರ ಆಜ್ಞೆ ಅಂತಿ ಪ್ರಿಯಾ ಚೆಲುವೆಯ ನೀ ಬಾರೆ ಪ್ರಿಯಳೆ ಒಲವಿನ ನೀತಾರೆ ಪ್ರಿಯಾ ಚೆಲುವೆಯ ನೀ ಬಾರೆ ಪ್ರಿಯಳೆ ಒಲವಿನ ನೀತಾರೆ ಆಡುತ್ತಲಿ ನಲಿಯುತ್ತಲಿ ಹಾಡುತ್ತಲಿ ನಲಿಯುತ್ತಲಿ ನಲಿ ನಲಿದಾಡುತ್ತಲಿ ಚೆಲುವೆಯ ನೀ ಬಾರೆ ಪ್ರಿಯಳೆ ಒಲವಿನ ನೀತಾರೆ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಡುತ್ತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಡುತ್ತ ಮುದ್ದಿನ ರಾಣಿ ಬಾಬಾ ಪ್ರಿಯಳೆ ಮುದ್ದಿನ ರಾಣಿ ಬಾಬಾ ಪ್ರಿಯಳೆ ಚೆಲುವೆಯ ನೀ ಬಾರೆ ಪ್ರಿಯಳೆ ಒಲವಿನ ನೀತಾರೆ ಹುಣ್ಣಿಮೆ ಚಂದ್ರನು ತಣ್ಣನ ಹೊಳೆಯುವ ಹುಣ್ಣಿಮೆ ಚಂದ್ರನು ತಣ್ಣನ ಹೊಳೆಯುವ ತಣ್ಣನ ಕಾಂತಿಯ ತೋರುತ್ತ ಬಾಬಾ
ಕಣ್ಣನ ಕಾಂತಿಯ ತೋರುತ್ತ ಬಾಬ ಚೆಲುವೆಯ ನೀ ಬಾರೆ ಪ್ರಿಯಳೆ ಒಲವಿನ ನೀತಾರೆ ಹೂವಿನ ವನದಲ್ಲಿ ಹೊರಳಾಡುವ ಹೂವಿನ ವನದಲ್ಲಿ ಹೊರಳಾಡುವ ಸರಸದಿ ಆಡುತ್ತ ಅರುಷದಿ ಬಾಬಾ ಸರಸದಿ ಆಡುತ್ತ ಅರುಷದಿ ಬಾಬಾ ಚೆಲುವೆಯ ನೀವಾರೆ ಪ್ರಿಯಳೆ ಒಲವಿನ ನೀತಾರೆ ಆಡುತ್ತಲಿ ನಲಿಯುತ್ತಲಿ ಆಡುತ್ತಲಿ ನಲಿಯುತ್ತಲಿ ನಲಿದಾಡುತ್ತಲಿ ಚೆಲುವೆಯ ನೀ ಬಾರೆ ಪ್ರಿಯಳೆ ಒಲವಿನ ನೀತಾರೆ ಅನಂತ ಸುಂದರ ವಿನೋದ ತೋರಿ ಉತ್ತರ ಇನ್ನು ನನಗೆ ಆಜ್ಞೆಯನ್ನು ಕೊಡು. ನೀನು ಹಾಕಿದ ವಿಜಯ ಮಾಲೆಯಿಂದ ಭೂಷಿತನಾಗಿ ನನ್ನ ರಣಾಂಗಣದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ಅನುಗ್ರಹಿತನಾದೇನೋ ತಾಯಿ. ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಲಿ. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು. ಕುಮಾರ, ಈ ದಿನ ಪಾಂಡವರ ಶಿಬಿರಗಳಲ್ಲಿ ದ್ರೋಣನ ಚಕ್ರವನ್ನು ಬೇಯಿಸುವಾಗಿ ಪ್ರತಿಜ್ಞೆಯನ್ನು ಮಾಡಿದಂತೆ ಇದು ನಿಜವೇ ಕಂದ? ಹೌದು ತಾಯಿ, ನಿಶ್ಚಯ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠರ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ಹೊರಟಿರುವೆನು. ಉತ್ತರ, ನನ್ನನ್ನು ತಡೆಯಬೇಡ. ನಗುಮುಗದಿಂದ ನನ್ನನ್ನು ಕಳಿಸಿಕೊಡು. ಅಮ್ಮ. ತಾಯಿ, ಅನುಗ್ರಹಿತನಾದೆನು. ನಿನ್ನ ಆಶೀರ್ವಾದದ ಮಹಿಮೆಯಿಂದ ದ್ರೋಣನ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವೆನು. ಉತ್ತರ, ನಗುತ್ತಾ ನನ್ನನ್ನು ಬೀಳ್ಕೊಡು. ತಾಯಿ, ನೋವೇನೆಂಬುದನ್ನು ತಿಳಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಇಂದಿನ ಯುದ್ಧದ ದುರ್ಬರ ಸಂದೇಹದಿಂದ ಅದು ಸುಡದಿರಲಿ. ಇಂದಿನ ಮಹತ್ ಸಾಹಸದಲ್ಲಿ ನಾನೊಂದು ವೇಳೆ ನೋಡಿಬೇಡ ಕುಮಾರ, ಹೋಗಿ ಬಾಕಮ್ಮ. ಕೀರ್ತಿಶಾಲಿಯಾಗಿ ಬೇಗ ಬಾ. ದುಶ್ಯಾಸನನು ಈ ಕಡೆಯೇ ಬರುತ್ತಿರುವನು. ಅವನನ್ನು ವಧಿಸಿ ನಿನ್ನ ಶಪಥವನ್ನು ಈಡೇರಿಸಿಕೋ. ದುಶ್ಯಾಸನ ಒಟ್ಟನಂತೆ ಕೊಟ್ಟಲೆ ಸಕೆ, ಒಟ್ಟು ಬಾಯಿ ಒಟ್ಟನಂತೆ ಕೊಟ್ಟಲೆ ಸಕೆ, ಒಟ್ಟ ನಿನ್ನ ಕೆಟ್ಟ ಬರುವೆ, ಒಟ್ಟ ನಿನ್ನ ಕೆಟ್ಟ ಬರುವೆ. ನಷ್ಟದೊಳ ಸಾರತೆ, ನಷ್ಟದೊಳ ಸಾರತೆ, ನಷ್ಟದೊಳ ಸಾರತೆ. ಅದಮ ನಿನ್ನ ಮರವಾವುದು, ಅದಮ ನಿನ್ನ ಮರವಾವುದು. ಮರಣಗೊಳ್ತನೀಗ, 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 ಮರಣಗೊಳ್ತನೀಗ. ದುಶ್ಯಾಸನ, ಅನ್ಯಾಯವಾಗಿ ನನ್ನ ಗದೆಗೆ ನಿನ್ನ ಪ್ರಾಣವನ್ನು ಆಹುತಿ ಕೊಡಬೇಡ. ಎಲ್ಲಿಯಾದರೂ ತಲೆ ಮರೆಸಿಕೊಂಡು ಹೋಗಿ ನಿನ್ನ ಜೀವವನ್ನು ಉಳಿಸಿಕೋ. ದುಶ್ಯಾಸನ
ತುಟಿಗಳನ್ನು ಸಾಧಿಸಿ ಈಗಲೇ ಕೂದಲು ಅದವನ ನಿರ್ಣಯವದವನು ಮುರಿಯುವ ಕಲಾದಿಂದ ಇನ್ನು ಒಟ್ಟನ್ನು ಬಗೆದು ನಿನ್ನ ಕರುಳುಗಳಿಂದ ಒಟ್ಟನ ಬಿರುವುಗಳನ್ನು ಅಲಂಕರಿಸುವನು. ಬೇಗನೆ ಮುಷ್ಟಿಯುದ್ಧಕ್ಕೆ ಸಿದ್ಧರಾಗು. ಎಲ್ಲವೂ ಪಾಂಚಾಲಿ ಬೇಗನೆ ಬಾ. ನಿನಗೆ ಅಪಮಾನ ಕೈದ ಈ ದುರಣ ಅವಸ್ಥೆ ಏನಾಗಿದೆ ಎಂಬುದನ್ನು ನೋಡು ಬಾ. ಇದೆಂತಹ ಅಪಮಾನ! ದುರ್ಯೋಧನನು ಈ ಸಾರಿ ನಿನ್ನನ್ನು ವಂಚಿಸಿ ಮಾಯವಾಗಿರುವನು. ನಿನ್ನ ಪ್ರತಿಜ್ಞೆಯು ಭಂಗವಾಯಿತಲ್ಲ. ಈ ನೀಚನ ವಂಚಿಸಿದರೆ ಈ ಕರಿಗರಿಯಾದ ಭೀಮನ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ. ಭೀಮಸೇನ, ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭನ ವಿದ್ಯೆಯಿಂದ ಅಡಗಿಕೊಳ್ಳುತ್ತಿರುವನು. ಧರ್ಮರಾಯನು ಆತನನ್ನು ಜರಿದು ಕರೆದರೆ ಖಂಡಿತವಾಗಿಯೂ ಹೊರಗೆ ಬರುವನು. ಅಣ್ಣ, ನೀನು ಸುಮ್ಮನಿರು. ನನಗೆ ಆಜ್ಞೆಯನ್ನು ಕೊಡು. ಈ ನನ್ನ ಪಥಘಾತದಿಂದ ಸರೋವರವನ್ನು ಗತ ಮಾಡಿ ಕೌರವರನ್ನು ಎಳೆದು ತರುವೆನು. ಭೀಮಸೇನ, ನಿನ್ನ ಗದಾಶೌರ್ಯವು ಇಲ್ಲಿ ನಡೆಯುವುದಿಲ್ಲ. ವಾಸುದೇವ, ಈ ಭೀಮಸೇನ ಗದಾ ಘಾತವು ನಡೆದಿರುವ ಸ್ಥಳವು ಪೃಥ್ವಿಯಲ್ಲುಂಟೆ. ಧರ್ಮರಾಯ, ದುರ್ಯೋಧನನು ಅಭಿಮಾನಶಾಲಿ. ನೀನು ಆತನನ್ನು ಜರಿದು ಕರೆದರೆ ಖಂಡಿತವಾಗಿಯೂ ಹೊರಗೆ ಬರುವನು. ಪರಮಾತ್ಮ ಒಪ್ಪತಕ್ಕ ಮಾತು. ಆದರೆ ಧರ್ಮರಾಯನ ಮೃದು ಮಾತುಗಳಿಂದ ಕೂಗಿದರೆ ಸಾಧ್ಯವಾಗುವುದಿಲ್ಲ. ನನಗೆ ಆಜ್ಞೆಯನ್ನು ಕೊಡು. ನನಗೆ ಆಜ್ಞೆಯನ್ನು ಕೊಡು. ನಾನೇ ಕರೆಯುವೆನು. ಎಲವೆಲವೋ ದುರ್ಯೋಧನ, ಎಲವೆಲವೋ ದುರ್ಯೋಧನ. 11 ಅಕ್ಷೋಹಿಣಿ ಸೈನ್ಯವು ಭೀಷ್ಮ, ದ್ರೋಣ ಮೊದಲಾದ ಮಹಾರಥಿಗರು ನಿನಗಾಗಿ ಪ್ರಾಣವನ್ನು ಬಿಟ್ಟರು. ಶಕುನಿ ಅಂತ ನೆಲ ಅದವರು ಸಹ ವೀರನಂತೆ ಯುದ್ಧ ಮಾಡಿದರು. ಆದರೆ ನೀನು ಮಾತ್ರ ಸೋತ ನಾಯಿಯಂತೆ ತಲೆ ತಪ್ಪಿಸಿಕೊಂಡು ಸರೋವರದಲ್ಲಿ ಅಡಿಕೊಂಡಿರುವ ಅಯೋಗ್ಯ. ಬೇಗನೆ ಹೊರಗೆ ಬಾರು. ಸಾಕು, ಬಾಯನ್ನು ಮುಚ್ಚ. ವಿರಾಟ ನಗರ ಅಡಿಗೆ ಮನೆಯಲ್ಲಿ ಅನೇಕ ಕೂಳನ್ನು ತಿಂದು ಕೊಂಡಿಯನ್ನು ಬೆಳೆಸಿಕೊಂಡಿರುವಲ್ಲ. ನನ್ನ ಮನಸ್ಸಿನ ದೇಹವನ್ನು ಶಾಂತಿಗೊಳಿಸಲು ನಿರ್ಜನವಾದ ಪ್ರದೇಶದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡುತ್ತಿದ್ದೇನೆ ಅಷ್ಟೇ ಹೊರತು ನಿನಗೆ ಏಡಿಯಾಗಿ ಎದರಿ ಹೋಗಿಕೊಂಡಿಲ್ಲ. ಎಲ್ಲವೋ ಲಡ್ಡ ಭೀಮ ನೆಲ್ಲ. ಭೀಮಸೇನ, ಅಯ್ಯ ದುರ್ಯೋಧನ, ನಿನ್ನ ಸಹಸ್ರ ಬೆಂಬಲವನ್ನು ಕಳೆದುಕೊಂಡು ಈಗ ವಿಧವೆಯಂತೆ ಮಾತನಾಡುತ್ತಾ ನಿಜವನ್ನು ಹೇಳಿದರೆ ನಿನ್ನ ಮಾತನ್ನು ಯಾರು ನಂಬಲಾರರು? ಧರ್ಮಜ, ನನ್ನ ಸರ್ವಸ್ವವನ್ನು ನಾಶ ಮಾಡಿದರು. ಛಾತ್ರ ಧರ್ಮವನ್ನು ಅಸಸಲುವುದಾಗಿ ನಾನು ಮತ್ತೆ ಈ ನನ್ನ ಕಥೆ ಉಳಿದಿರು. ಒಬ್ಬೊಬ್ಬರಾಗಿ ಬನ್ನಿರಿ, ನಿಮ್ಮೆಲ್ಲೆಲ್ಲರೂ ಸರ್ವ ಯಮಪುರ. ಭೀಮಸೇನ, ಇದು ನಿನ್ನ ಯುದ್ಧಕ್ಕೆ ಆಹ್ವಾನ. ದುರ್ಯೋಧನನಿಗೆ ಏನೆಂದು ಉತ್ತರವನ್ನು ಕೊಡುವೆ? ಅದನ್ನು ಕೇಳುವ ಅಗತ್ಯವಿಲ್ಲ. ಅಂದಿನಿಂದಲೂ ನಾನು ಈ ಶುಭವಾರ್ತಾದ ಸಲುವಾಗಿ ಕಾದಿದ್ದೆನು. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸಿದೆಯೋ ಅವರಿಗೆ ಜಯವೆಂದು ನಾನು ಮೊದಲೇ ತಿಳಿದಿದ್ದನು. ಆದರೆ ಅದಕ್ಕಾಗಿ ಚಿಂತಿಸುವುದಿಲ್ಲ. ಈ ದುರ್ಯೋಧನ ಹೆಸರನ್ನು ಅಚ್ಚರಿಯಾಗಿ ಉಳಿಯಲೆಂದು ನಾನು ಕಾದಿದ್ದೆನು. ಆದರೆ ಬಲೆ ಬಲೆ ಕೆಲವು ಭೀಮಸೈನ, ಈ ಧರ್ಮವನ್ನು ವಹಿಸಬೇಕಾದ್ರೆ ಗದಾಯುದ್ಧಕ್ಕೆ ಸಿದ್ಧರಾಗು.
ಕೆಲವೋ ದುರ್ಯೋಧನ ಈ ಭೀಮನನ್ನು ಸೋಲಿಸಿದರೆ ಸೂರ್ಯ ಚಂದ್ರನಿಗೂ ನೀನು ಕೀರ್ತಿಯನ್ನು ಪಡೆಯುವೆ. ಭೀಮಸೇನ, ನಿನ್ನ ಇಷ್ಟ ದೇವರನ್ನು ಧ್ಯಾನಿಸಿ ಈ ಗದಾಯುದ್ಧಕ್ಕೆ ಸಿದ್ಧನಾಗು. ಎದ್ದರಾಗು ಕೌರವ, ಎದ್ದರಾಗು, ಎದ್ದರಾಗು. ವಾಸುದೇವ, ಭೀಮಸೇನನ್ನು ರಕ್ಷಿಸು. ಧರ್ಮನಂದನ, ಸ್ವಲ್ಪ ಸಮಾಧಾನವನ್ನು ತಂದುಕೋ. ಭೀಮಸೇನ, ಆಯಾಸ ಪಟ್ಟಿರುವೆ, ಸ್ವಲ್ಪ ವಿಶ್ರಾಂತಿ ಹೊಂದಿಕೋ. ವಿಶ್ರಾಂತಿ ಅಗತ್ಯವಿಲ್ಲ. ಎದ್ದರಾಗು ಕೌರವ, ಎದ್ದರಾಗು, ಎದ್ದರಾಗು. ಹಂಗೆ ತಿಳಿಸು. ಭೀಮಸೇನ, ಬಾಪು ದುರ್ಯೋಧನ. ಭೀಮಸೇನ, ತೊಡೆಯನ್ನು ತಟ್ಟಿ ಕಾಳಗವನ್ನು ಮಾಡು. ಓಹೋ, ಈಗ ನೆನಪಿಗೆ ಬಂತು. ಈ ಸಾರಿ ಭೀಮಸೇನನ ಘಾತವು ವ್ಯರ್ಥವಾಗುವುದಿಲ್ಲ. ಸಿದ್ಧರಾಗು ಕೌರವ, ಎದ್ದರಾಗು, ಎದ್ದರಾಗು. ಪರಮಾತ್ಮ ವಾಸುದೇವ, ಕೃಷ್ಣ ವಾಸುದೇವ. ಕ್ಷತ್ರಿಯ ವೀರನಾಗಿ ವೀರಾವೇಶದಿಂದ ಹೋರಾಡಿ ವೀರ ಸ್ವರ್ಗವನ್ನು ಹೊಂದುವನಾಗು. ಯಾರು ನೀನು ವಂಚಕ, ಮಾಯಾವಿ, ಎಲ್ಲೂ ಮರೆಯಾಗಬೇಡ. ನಿಲ್ಲು, ನಿಲ್ಲು. ನೀನು ಜನಕನ ಸೃಷ್ಟಿಕರ್ತ, ಜಗತ್ತಿನ ಸೃಷ್ಟಿಕರ್ತನು, ದುಷ್ಟ ಸಂಹಾರಕ್ಕೆ ಕಾರಣಕರ್ತನು. ಈ ದುರ್ಯೋಧನನ್ನು ವಧಿಸಲು ಇಷ್ಟೊಂದು ಅವತಾರ ಏಕೆ ಪರಮಾತ್ಮ? ದುರ್ಯೋಧನ, ಸೃಷ್ಟಿ ಸ್ಥಿತಿ ಲಯಗಳಿಗೆ ನಾನು ಕಾರಣಕರ್ತರಾಗಿ ಅವರವರ ಕರ್ಮಕ್ಕನುಸಾರವಾಗಿ ಅವರನ್ನು ಮರಣಗೊಳಿಸುವೆನು. ನೀನು ವೀರಾವೇಶದಿಂದ ಹೋರಾಡಿ ಕ್ಷತ್ರಿಯ ವೀರನಾಗಿ ವೀರಾವೇಶದಿಂದ ಹೋರಾಡಿ ವೀರ ಸ್ವರ್ಗವನ್ನು ಹೊಂದಿರುವೆ. ನೀನು ವೀರ ಸ್ವರ್ಗವನ್ನು ಹೊಂದುವನಾಗು. ನಿನಗೆ ಮಂಗಳವಾಗಲಿ. ಸಕಲ ಕಷ್ಟಗಳನ್ನು ಪರಿಹರಿಸಿ ಕಾಪಾಡಿದ ಶ್ರೀಕೃಷ್ಣ ಪರಮಾತ್ಮನಿಗೆ ಜ್ಞಾನವೆಂಬ ತಟ್ಟೆಯಲ್ಲಿ ಭಕ್ತಿ ಎಂಬ ಕರ್ಪೂರವನ್ನಿಟ್ಟು ಮಂಗಳವನ್ನು ಪಾಡೋಣ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾಯ ಮುರಾರಿ, ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾಯ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಮಂಗಳವರ ಗುಣ ಶ್ರೀಲೋಲಾಹರ, ಮಂಗಳವರ ಗುಣ ಶ್ರೀಲೋಲಾ ಜಯ, ಮಂಗಳವರ ಗುಣ ಶ್ರೀಲೋಲಾವರ. ಜಯ 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 ಮಂಗಳದಾಯಕ ಹರಿಯೇ, ಜಯ ಪಾವನಧಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಸಂಕೀರ್ತನ ಗೋವಿಂದ, ಗೋವಿಂದ. ಜಯ ನಮಃ ಪಾರ್ವತಿ ಪದಹೇ, ಮಂಡಲಿ की, गुरु महात्मा की, जनकेश्वर कृपा नाटक मंडली की, बोलो भारत माता की. ಶ್ರೀ ಚನ್ನಕೇಶವ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಗೌಡಹಳ್ಳಿ ಕಾಲೋನಿ, ದಾಸನಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು ಈ ಮೇಲ್ಕಂಡ ಮಂಡಳಿಯವರು ಈ ದಿನ ಈ ಒಂದು ಕೃಷ್ಣ ಸಂಧಾನ ಅಥವಾ ಕುರುಕ್ಷೇತ್ರ ನಾಟಕಾಭಿನಯವನ್ನು ತಮ್ಮೆಲ್ಲರ ಮುಂದೆ ತುಂಬ ಯಶಸ್ವಿಯಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಒಂದು ಸಣ್ಣ ವಿಶ್ರಾಂತಿಯನ್ನು ತಮ್ಮ ಅನುಮತಿಯ ಮೇರೆಗೆ ಬಯಸ್ತಾ
ಈ ನಾಟಕಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಆಹ್ವಾನಿತರಿಗೆ, ಮುಖ್ಯ ಅತಿಥಿಗಳಿಗೆ ಮತ್ತು ಉದ್ಘಾಟಿತರಿಗೆ ಮತ್ತು ಸ್ಥಳೀಯ ರಾಜಕೀಯ ಮುಖಂಡರುಗಳು ಕೂಡ ಒಂದು ಸಣ್ಣ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ದಯವಿಟ್ಟು ಒಂದು 15ರಿಂದ 20 ನಿಮಿಷಗಳ ಕಾಲವನ್ನ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ನಾಟಕದ ಉದ್ಘಾಟನೆಯನ್ನ ಶ್ರೀಯುತ SR ವಿಶ್ವನಾಥ್ರವರು, ಶಾಸಕರು, ಯಲಹಂಕ ವಿಧಾನಸಭಾ ಕ್ಷೇತ್ರ, ಅವರು ಈ ಒಂದು ನಾಟಕಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಕಾರಣಾಂತರದಿಂದ ಅವರು ಬಂದಿಲ್ಲ. ಅವರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸ್ಥಳೀಯರು ಆಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರು ಈ ಕೃಷ್ಣಪ್ಪನವರು ಅಡಕಿಮಾರನಹಳ್ಳಿ, ಅವರು ಕೂಡ ದಯಮಾಡಿ ವೇದಿಕೆಗೆ ಬಂದು ನಮ್ಮ ಅಭಿನಂದನೆಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಹಾಗೂ ಶ್ರೀಯುತ ಶ್ರೀ ಕಾಂತರಾಜುರವರು BML ವಿಧಾನ ಪರಿಷತ್ ಸದಸ್ಯರು ಬಿನ್ನಮಂಗಲ, ದಯಮಾಡಿ ವೇದಿಕೆಗೆ ಆಗಮಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು. ಹಾಗೆ ಹನುಮಂತೇಗೌಡರು APMC ಸದಸ್ಯರು ದಾಸನಪುರ ಹೋಬಳಿ, ಶ್ರೀಯುತರು ಈಗಾಗಲೇ ಬಂದು ನಿರ್ಗಮಿಸಿರ್ತಾರೆ. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾವು ನಮ್ಮ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಮತ್ತು ಶ್ರೀಮತಿ ಸುಧಾ ಡಿ ರವಿಕುಮಾರ್ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರು ಕಿತ್ತನಹಳ್ಳಿ, ದಯಮಾಡಿ ವೇದಿಕೆಗೆ ಆಗಮಿಸಿ ನಮ್ಮ ಮಂಡಳಿಯ ವತಿಯಿಂದ ಕಿರು ಅಭಿನಂದನೆಯನ್ನು ಸ್ವೀಕರಿಸಬೇಕು. ಹಾಗೆ ಶ್ರೀಮತಿ ಗಂಗಲಕ್ಷ್ಮಮ್ಮ ಹೇಮಗಿರಿಯಪ್ಪ ತಾಲೂಕು ಪಂಚಾಯಿತಿ ಸದಸ್ಯರು ಕಿತ್ತನಹಳ್ಳಿ, ಹಾಗೂ ಹನುಮಂತರಾಜು ದಾಸನಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಅಡಕಮಾರನಹಳ್ಳಿ, ಮತ್ತು ಶ್ರೀಮತಿ ಸವಿತಾ ಚಿಕ್ಕಕೆಂಪಯ್ಯ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮತ್ತು ಚಂದ್ರಣ್ಣನವರು ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಇವರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಕಿರು ಅಭಿನಂದನೆಯನ್ನ ಸ್ವೀಕರಿಸಬೇಕು ಅಂತ ನಾಟಕ ಮಂಡಳಿಯ ಪರವಾಗಿ ನಾವು ಅವರನ್ನ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೇವೆ. ಚಂದ್ರಪ್ಪನವರು ಜಿಲ್ಲಾ ಪಂಚಾಯಿತಿ ಸದಸ್ಯರು, ಯಲ್ಲಪ್ಪನವರು ಜಿಲ್ಲಾ ಪಂಚಾಯಿತಿ ಸದಸ್ಯರು, ಸೀನಪ್ಪನವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, GV ಮುನಿಂಟಯ್ಯ ಇಂಜಿನಿಯರ್ ನೆಲಮಂಗಲ, ಶ್ರೀಮತಿ ಮಮತಾ ಗೋವಿಂದರಾಜು ಗ್ರಾಮ ಪಂಚಾಯಿತಿ ಸದಸ್ಯರು ಗೌಡಹಳ್ಳಿ, R ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯರು ಗೌಡಹಳ್ಳಿ, ಮುನಿರಾಜು ರವರು ಗ್ರಾಮ ಪಂಚಾಯಿತಿ ಸದಸ್ಯರು ಅಡಕಿಮಾರನಹಳ್ಳಿ, ವೇಣುಗೋಪಾಲ್ ರವರು ಅಧ್ಯಕ್ಷರು ಅರ್ಕಾವತಿ ನದಿ ಕಾಲುವೆ ಪ್ರಾಧಿಕಾರ, ಮೋಹನ್ ಕುಮಾರ್ ಮತ್ತು ಸಹೋದರರು ಅಡಕಿಮಾರನಹಳ್ಳಿ, ಶ್ರೀನಿವಾಸ್ ಅಡಕಿಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, DMM ಗೌಡರು ಮತ್ತು ಸಹೋದರರು ದಾಸನಪುರ, ಲಕ್ಷ್ಮಣಗೌಡ ರವರು ವಕೀಲರು ದಾಸನಪುರ, ನಾಗೇಶ್ ರವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದಾಸನಪುರ, ಶ್ರೀ GJ ಮೂರ್ತಿ ರವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾದನಾಯಕನಹಳ್ಳಿ, ಶ್ರೀ ನರಸಿಂಹಮೂರ್ತಿ ಉಪಾಧ್ಯಕ್ಷರು ಕಮ್ಮಸಂದ್ರ, ತಿಮ್ಮರ್ಸಪ್ಪನವರು ಮಾದನಾಯಕನಹಳ್ಳಿ, ಮಂಜಣ್ಣ ಮತ್ತು ಸಹೋದರರು ಚೆನ್ನನಾಯಕನಪಾಳ್ಯ, ಶ್ರೀ ಕೃಷ್ಣಮೂರ್ತಿ ಶರ್ಮಾ ಪುಟ್ಟರಾಜು ಹಾರೋಕ್ಯಾತನಹಳ್ಳಿ, AG ಶಿವಕುಮಾರ್ ಅಡಕಿಮಾರನಹಳ್ಳಿ, ಶ್ರೀಮತಿ ಮಂಜಮ್ಮನವರು ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಮತಿ ನಾಗರತ್ನಮ್ಮನವರು ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಮತಿ ಲೀಲಾ ಪಾಪಣ್ಣ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು, ದುಗ್ಲ ಸಿದ್ದಯ್ಯ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು, ಹನುಮಂತೇಗೌಡರು ಶ್ರೀಯುತರು ಕೂಡ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು, ರಾವತ್ನಹಳ್ಳಿ ವೀಣಾ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ರಾವತ್ನಹಳ್ಳಿ, N ಗಂಗರಾಜು ಗ್ರಾಮ ಪಂಚಾಯಿತಿ ಸದಸ್ಯರು ಮಲ್ಲಸಂದ್ರ, ಗಂಗಾಧರಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರು ಮಲ್ಲಸಂದ್ರ, ಶ್ರೀಮತಿ ಸುಜಾತ ಗ್ರಾಮ ಪಂಚಾಯಿತಿ ಸದಸ್ಯರು ಬೆಟ್ಟಹಳ್ಳಿ, ಶ್ರೀ ರೇಣುಕಾ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಬೆಟ್ಟಹಳ್ಳಿ, ಶೇಖರ್ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಬೇರಹಳ್ಳಿ, ಹಾಗೂ ಶ್ರೀಮತಿ ಗಂಗಲಕ್ಷ್ಮಮ್ಮ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಕೆಂಗನಹಳ್ಳಿ, ಮತ್ತು ಶ್ರೀ ಶ್ಯಾಮಸುಂದರ್ ಅಡಕಮಾರನಹಳ್ಳಿ. ಶ್ರೀಯುತರು ಈ ಒಂದು ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಿ ನಮ್ಮ ನಾಟಕ ಮಂಡಳಿ ವತಿಯಿಂದ ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಆ ನಂತರ ಉಳಿದಂತಹ ವಿಶೇಷ ಅತಿಥಿಗಳನ್ನ ಮತ್ತೊಮ್ಮೆ ಇವರ ಸ್ಥಳಾವಕಾಶದ ಕೊರತೆ ಇರೋದ್ರಿಂದ ಮುಂದಿನ ಭಾಗದಲ್ಲಿ ಮತ್ತಷ್ಟು ಗಣ್ಯರನ್ನ ಆಹ್ವಾನಿಸಿ ಅಭಿನಂದಿಸಲಿದ್ದೇವೆ. ಈಗ ನಮ್ಮ ಸ್ನೇಹಿತರಾದ ರಮೇಶ್ ಅವರಿಗೆ ನಾವು ವರ್ಗಾಯಿಸ್ತಾ ಇದ್ದೇವೆ. GJ ಮೂರ್ತಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೊಂಡೆಯಪ್ಪ ಶಶಿ ಅವರು ಬರಬೇಕು ವೇದಿಕೆ ಮೇಲೆ ದಯವಿಟ್ಟು. Masha.
ಗ್ರಾಮದ ಬಹುತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತ ಮಹರ್ಷಿ ಇದೆ ಹಾಗೂ ಶ್ರೀಕೃಷ್ಣ ಸಂಧಾನ ಹಾಗೂ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಅಭಿನಂದಿಸಿದ ಎಲ್ಲ ಪಾತ್ರಧಾರಿಯವರಿಗೆ ಅಭಿನಂದನೆಗಳು ಹಾಗೂ ವೇದಿಕೆ ಮೇಲೆ ಆಹ್ವಾನಿಸಿದಂಥ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಈ ವೇದಿಕೆಯಲ್ಲಿ ಆಹ್ವಾನಿಸಿದಂಥ ಎಲ್ಲ ಭಕ್ತಾದಿಗಳೇ. ಈಗಾಗಲೇ ನಮ್ಮವ್ರು ಹೇಳಿದರೆ ಓದ್ಸಲ ನಾನು ಈ ನಾಟಕದಲ್ಲಿ ನಾಟಕ ಆಡಬೇಡ ಅಂತ ಬೈದೋಗಿದ್ದೆ ಅಂತ. ಮೊನ್ನೆ ಪಾತ್ರದಾರರು ಕೇಳ್ಕೊಂಡ್ರು, ಇದು ಒಂದು ಸಲ ಆಡ್ಬಿಡ್ತೀವಣ್ಣ ಇನ್ನು ಬೈಬೇಡ ಅಂತ. ಯಾಕೆ ಅಂದರೆ ನಾನು ಈ ನಾಟಕದ ಕಂದಾಗ ಅರಿದವನು ನಾನು. ನನಗಿರ್ತಕ್ಕಂಥ ದಾರಿ ಮಾರ್ಗ ಅಂತ ಒಂದೇ, ನಾವು ಏನಿದ್ರು ಇವತ್ತು ದುಡಿಮೆ ಮಾಡಬೇಕು, ಉಳ್ಬರಿ ಮಾಡಬೇಕು ಅನ್ನೋ ಭಾವನೆನೇ ಇರೋದು. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇಂದಿನ ಮಹರ್ಷಿಗಳನ್ನೆಲ್ಲ ನೆನೆಸ್ಕೊಂಡ್ರೆ ಇವತ್ತಿನ ದಿನ ನಾವು ಅವ್ರ ಮುಂದೆ ಎಲ್ಲ ನಿಲ್ಲು. ಇವತ್ತಿನ ದಿನ ನಾವು ಫಸ್ಟು ನೆನೆಸ್ಕೊಬೇಕಾದ್ದು ನಮ್ಮ ಈ ಸ್ಥಳೀಯವಾದಂಥ ನಾಯಕರು, ಈ ಸ್ಥಳೀಯವಾಗಿರ್ತಕ್ಕಂಥ ಮುಖಂಡರನ್ನೆಲ್ಲ ನಮಗೆ ಬೆನ್ನೆಲುವಾಗಿ ನಿಂತು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ವೀರ ಯೋಧರನ್ನ ಇವತ್ತೆಲ್ಲ ನಾವು ನೆನೆಸ್ಕೊಬೇಕು. ಆ ವೀರ ಯೋಧರನ್ನ ನಾವ್ಯಾರು ಇವತ್ತು ಗುರುಸತ್ತಕ್ಕೆ ಅರ್ಹರಾಗಿಲ್ಲ. ಇಲ್ಲಿ ನಮ್ಮ ಮುಖ ಮುಂದೆ ಇರ್ತಕ್ಕಂಥ ನಾಯಕರನ್ನ ಹೊಗಳ್ತೀವಿ ಹೊರತು, ಈ ಪಾತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ಪಾತ್ರಧಾರನ ಹೊಗಳ್ತೀವಿ ಹೊರತು ಅವ್ರನ್ನ ಇವತ್ತ್ಯಾರು ನಾವು ಸ್ಮರಣೆ ಮಾಡೋಕ್ಕೆ ನಮ್ಮಲ್ಲಿ ಅಷ್ಟೊಂದು ಪೇಷನ್ಸ್ ಇಲ್ಲ. ನಾನು ಮುಖ್ಯವಾಗಿ ಹೇಳೋದು, ನಾವೇನಾದ್ರೂ ಇವತ್ತಿನ ದಿನ ಇಷ್ಟು ಭಕ್ತಾದಿಗಳು ಇಲ್ಲಿ ಕೂತಿ ನೋಡ್ತಾ ಇದ್ದೀರಾ ಅಂದ್ರೆ ಆ ವೀರ ಯೋಧರು ಇವತ್ತು ನಮಗೆ ರಕ್ಷಣಾ ಕವಚವಾಗಿದ್ದಾರೆ. ಯಾಕೆ ಅಂದ್ರೆ ಇವತ್ತಿನ ದಿನ ನಾವೆಲ್ಲ ಹೇಳ್ಬೇಕು, ಹಿಂದಿಂದ ನೆನೆಸ್ಬೇಕು ಅಂತಂದ್ರೆ ನಾಟಕ ಆಡಬೇಕು. ಆದ್ರೆ ಯುವಕರಲ್ಲಿ ಅದು ಒಂದು ಭಾವನೆ ಬರಬೇಕು. ಯಾಕೆ ಹೇಳ್ತಾ ಇದ್ದೀನಿ ಯುವಕರಲ್ಲಿ ಅಂದ್ರೆ, ಇವತ್ತು ಈ ನಾಟಕದ ಮಹಾತ್ಮ ಏನು ಅಂದ್ರೆ, ದುರ್ಯೋಧನಂತ ಯೋಧರ ವೀರನಂತ ಸೂರನ ಪಾಲನೆಯನ್ನು ಪಾಲನೆ ಮಾಡಬೇಕಾದ್ರೆ, ನಾವು ರಾಜ್ಯ ಉಳಿಸ್ಕೊಬೇಕಾದ್ರೆ ಏನೇನು ಇರಬೇಕು, ನಮ್ಮ ಅರ್ಹತೆ, ಹಠ, ಛಲ, ಧೈರ್ಯ ಏನಿರ್ಬೇಕು ಅದು ಇವತ್ತು ದುರ್ಯೋಧನಲ್ಲಿತ್ತು. ಶ್ರೀಕೃಷ್ಣ ಪರಮಾತ್ಮ ಏಕೆ ಇವತ್ತಿನ ದಿನ ಇದನ್ನ ನಮಗೆ ರವಾನಿಸಿದ್ದಾನೆ ಅಂದ್ರೆ, ಅವನು ಕುತಂತ್ರ ಅಂತ ನಾವು ಇವತ್ತು ಗೊಲ್ಲ ಅಂತ ಇವತ್ತು ನಾಟಕದಲ್ಲಿ ಹೀಯಾಳಿಸಿ ಮಾತಾಡ್ತೀವಿ. ಅವನೇ ಮಹಾನ್ ಪುರುಷ. ಯಾಕೆ ಅಂದ್ರೆ ಮುಂದಿನ ಕಲಿಯುಗಕ್ಕೆ ಇದು ರವಾನೆ ಆಗ್ಲಿ ಅಂತ ಅವಂತ ದ್ವಾಪರ ಯುಗದಲ್ಲಿ ಆ ನಾಟಕವನ್ನು ರಂಜಿಸಿ ಈ ನರಜನ್ಮಕ್ಕೆ ಏನು ಇತಿಬುದ್ಧಿ ಕೊಡಬೇಕು ಅಂತ ಇವತ್ತು ಗುರು ಹಿರಿಯರು ಸ್ಕೂಲ್ನಲ್ಲಿ ಪಾಠ ಹೇಳ್ತಾರೆ. ಆ ತರ ಈ ನಾಟಕದಿಂದ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಈ ಒಂದು ರವಾನೆಯನ್ನು ರವಾನಿಸಿದ್ದಾನೆ. ಆದರೆ ಪಾಂಡವರಾದ 5 ಜನ ಪಾಂಡವರು, ಆ 5 ಜನ ಪಾಂಡವರಲ್ಲಿ ಧರ್ಮರಾಯನಾದಂತ ಧರ್ಮನಂದನ ಅಂತ ಹೆಸರು ತಾಂಡಂತ ಧರ್ಮರಾಯನ ಅವ್ರನ್ನ ಇವತ್ತು ಯಾಕೆ ನಾವು ನೆನೆಸ್ಬೇಕು ಅಂದ್ರೆ, ಆತನಲ್ಲಿದ್ದಂತ ತಾಳ್ಮೆ, ಸಹನೆ, ಆ ತಾಳ್ಮೆ ಸಹನೆನ ಜನಕ್ಕೆ ಮುಂದಿನ ದಿನದಲ್ಲಿ ಇದು ಮಾರ್ಗದರ್ಶನ ಆಗಲಿ ಅಂತ ಅವತ್ತಿನ ದಿನ ಸಹನೆಯಿಂದ ವರ್ತಿಸ್ಕೊಂಡು ಇವತ್ತು 4 ಜನ ಪಾಂಡವರು ನಮ್ಮ ಅಣ್ಣ ತಮ್ಮಂದಿರನ್ನ ನಕಲ ಸಹೋದಯರು ಭೀಮಾರ್ಜುನರು ಇರ್ಬೋದು, ಪರಾಕ್ರಮಿಗಳು ಭೀಮಾರ್ಜುನರು ಅಂತ ನಾವು ಹೇಳ್ತೀವಿ ಅಷ್ಟೇ. ಶ್ರೀಕೃಷ್ಣನ ಪರ ಕೃಪಾ ಕಟಾಕ್ಷದಿಂದ ಪರಾಕ್ರಮಿಗಳು ಆದ್ರೆ ಹೊರತು ಯಾವ ವೀರರಲ್ಲೂ ಅವರಲ್ಲಿ ಆ ಶೌರ್ಯ ಇರಲಿಲ್ಲ. ಅವತ್ತು ಮಾಡ್ತಕ್ಕಂಥ ಕುತಂತ್ರ ವಿದ್ಯೆನೆ ಇವತ್ತು ನಡೀತಾ ಇರೋದು ಕುತಂತ್ರ ಸಮಾಜನೆ. ಈ ಕುತಂತ್ರಕ್ಕೆ ಏನಿದೆ ಅಂದ್ರೆ, ಇವತ್ತು ನಾವು ಬಲರಾಮನ ನೆನೆಸ್ಕೊಬೇಕು. ಶ್ರೀಕೃಷ್ಣ ಪರಮಾತ್ಮ ಮಾಡಿದಂತ ಒಂದು ಕುತಂತ್ರದ ವಿದ್ಯೆ ಬಲರಾಮ ಹಿರಿಯರಿಗೆ ಇವತ್ತೇನು ಹೇಳ್ತಿದ್ದೀನಿ ಅಂದ್ರೆ, ಕುಟುಂಬದಲ್ಲಿ ಒಬ್ಬ ಹಿರಿಯರಿಗೆ ಗೌರವ ಕೊಡ್ಬೇಕು ಅನ್ನೋ ಭಾವನೆ ಇವತ್ತು ಬಲರಾಮನ್ ಕೊಡ್ಬೇಕು ನಾವು ಗೌರವನ. ಅವತ್ತಿನ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಲರಾಮನಿಗೆ ತಲೆ ತಗ್ಗಿಸಿ ಕುತಂತ್ರ ಅವನ ಯುದ್ಧದಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ ನಾನು ಅಂತ ಹೇಳಿ ಒಂದು ಗೋವಿನನ್ನು ಅಡ್ಡ ಇಟ್ಟು ಆತನ ವನವಾಸಕ್ಕೆ ಕಳಿಸಿ 21 ದಿನದಿಂದ ವನವಾಸಕ್ಕೆ ಕಳಿಸಿ 18 ದಿನದಲ್ಲಿ ಮುಗಿಸಿದಂತ ಮಹಾಭಾರತ ಇದು. ಈ ಮಹಾಭಾರತ ಮಹಿಮೆಯನ್ನು ನೀವು ಅರಿತು ಮುಂದಿನ ದಿನದಲ್ಲಿ ಇವತ್ತೇನಿದ್ದೀರ ಯುವಕರು ಇದು ಮೈಗೂಡಿಸ್ಕೊಂಡು ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ನಿಮ್ಮ ಜೀವನದ ರೂಪದಲ್ಲಿ ರೂಪಿಸ್ಕೊಂಡು ಮುಂದೆ ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ನಂಬಿ 2 ಮಾತು ಆಡೋಕೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ಹೊಂದಿಸ್ತಾ ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ ಮಾತೆ. ಸುಧಾ ರವಿಕುಮಾರ್ ಮಾತಾಡಬೇಕು. ಹನುಮಂತರಾಜುರವರು ನಮ್ಮ ಇತಿಹಾಸ ಅಂದರೆ ಪೌರಾಣಿಕದ ಪಾತ್ರಗಳನ್ನು ಪ್ರಸ್ತುತ ಪರಿಸ್ಥಿತಿಗೆ ಯಾವ ರೀತಿ ಎಲ್ಲ ಪಾತ್ರದವರು ಯಾವ್ಯಾವ ರೀತಿ ಗುಣಗಳನ್ನು ಹೊಂದಿದ್ರು, ಯಾವ ಗುಣಗಳನ್ನು ನಾವು ಮೈಗೂಡಿಸ್ಕೋಬೇಕು ಅನ್ನೋದನ್ನು ತುಂಬ ಅರ್ಥಗರ್ಭಿತವಾಗಿ ನಮ್ಮೆಲ್ಲರಿಗೂ ಕೂಡ ಹಿತವಚನದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಈ ಒಂದು ನಾಟಕ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಇದೀಗ ಶ್ರೀಯುತ ರವಿಕುಮಾರ್ ರವರು, ಸುಧಾ ರವಿಕುಮಾರ್ ರವರು ಈ ಒಂದು 2 ಮಾತುಗಳನ್ನು ಹಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಎಲ್ಲರಿಗೂ ವಂದನೆಗಳು. ಇವತ್ತೇನು
ಈ ಗೌಡಳ್ಳಿಗೆ ಗ್ರಾಮದಲ್ಲಿ ಒಂದು ನಾಟಕವನ್ನು ಏರ್ಪಡಿಸಿದರೆ ಹಿಂದೆ ನಾವು ಕಾಣ್ದಂಗೆ ಎಲ್ಲರೂ ಪ್ರತಿಯೊಬ್ಬರು ವ್ಯವಸಾಯ ಮಾಡಿ ದವಸ ಧಾನ್ಯಗಳನ್ನ ಮನೆಗೆ ಕೊಂಡೊಯ್ದು ಆ ಒಂದು ಸುಸಮಯದಲ್ಲಿ ಒಂದು ಎಲ್ಲರೂ ಒಂದು ಕಡೆ ಸೇರಿಸಿ ಮನೋರಂಜನೆ ಮಾಡಿ ಪ್ರತಿಯೊಬ್ಬರನ್ನು ಖುಷಿ ಪಡಿಸೋಕ್ಕೋಸ್ಕರ ದೇಶದ ಬಗ್ಗೆ, ಆಮೇಲೆ ಸಮಾಜದ ಬಗ್ಗೆ, ಆಮೇಲೆ ಹಿರಿಯರ ಬಗ್ಗೆ, ದೇವ್ರ ಬಗ್ಗೆ ಒಂದು ಇದಕ್ಕೆ ಒಂದು ಎಲ್ಲರೂ ಸೇರಿಸಿ ಒಂದು ಕಲಾವಿದರೆಲ್ಲ ಒಟ್ಟಾಗಿ ಸೇರಿ ಈ ಥರ ಎಲ್ಲ ಸೇರಿಸ್ತಾಯಿದ್ರು. ಆದರೆ ಈಗ ವ್ಯವಸಾಯನ ನಮ್ಮ ಈ ಭಾಗದಲ್ಲಿ ಮರ್ತಿದ್ದೀವಿ. ರಾಜಣ್ಣವ್ರು ಹೇಳಿದ್ರು ಎರಡು ಮಾತು ಏನಂದರೆ, ಹಿರಿಯರಿಗೆ ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು. ಆದರೆ ಈ ನಾಟಕದಲ್ಲಿ ನಾವು ಅದನ್ನು ಕಲಿಬೇಕಾಗ್ತದೆ. ಆಮೇಲೆ ನಾವು ಈಗ ಯಾವುದೇ ಒಂದು ಸಾಮ್ರಾಜ್ಯ ಅಂತ ಹೇಳಿದ್ರು, ಆ ಸಾಮ್ರಾಜ್ಯನ ನಾವು ಹೊಡೆದಿದ್ದೀವಿ. ಇವತ್ತು ನಾವು ಪ್ರತಿಯೊಬ್ಬರು ಯೋಧರಾಗಿರಬೇಕು. ಈಗ ನಮ್ಮ ದೇಶ ಇಡೀ ಪ್ರಪಂಚದಲ್ಲೇ ನಮ್ಮದೇ ಒಂದು ಸಾಮ್ರಾಜ್ಯ ಆಗೈತೆ. ಅದು ಭಾರತ ದೇಶನೇ ಒಂದು ಸಣ್ಣ ಸಾಮ್ರಾಜ್ಯ ಆಗೈತೆ. ಹೊರಗಡೆ ಸುತ್ತಮುತ್ತ ದೇಶಗಳೆಲ್ಲ ನಮ್ಮ ಮೇಲೆ ಮುಗಿ ಬೀಳುವಂಥ ಒಂದು ಪ್ರಸಂಗ ಬಂದೈತೆ. ನಮ್ಮ ದೇಶಕ್ಕೋಸ್ಕರ ನಾವೆಲ್ಲ ಪ್ರತಿಯೊಬ್ಬರು ಯೋಧರಾಗಿರಬೇಕು. ನಮ್ಮ ದೇಶ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಪ್ರತಿ ಸೆಕೆಂಡು ಕೂಡ ಯೋಚನೆ ಮಾಡಬೇಕಾಗಿರೋ ಸಂದರ್ಭ ಬಂದೈತೆ. ನಾವು ಮೈ ಬಗ್ಸಿ ದುಡಿದು ಹಿರಿಯರಿಗೆ ಸಾಕಷ್ಟು ಸಹಾಯ ಮಾಡಿ, ಉಳಿದಿರೋಂಥ ಟೈಮಲ್ಲಿ ನಮ್ಮ ದೇಶಕ್ಕೋಸ್ಕರನೂ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯದನ್ನ ಒಂದು ಉತ್ತಮವಾದ ಒಂದು ವಾತಾವರಣ ನಿರ್ಮಿಸೋಕ್ಕೆ ಎಲ್ಲರಿಗೂ ಹೇಳ್ಕೊಂಡು ಕೊಡೋಣ. ಈ ಒಂದು ನಾಟಕದಲ್ಲಿ ನಾನು ಕೇಳೋದು ಒಂದೇ, ವಾತಾವರಣ ಕೆಟ್ಟೈತೆ. ಫಸ್ಟು ಎಲ್ಲ ಸಮೃದ್ಧಿಯಾಗಿ ದೇಶ ಇದ್ದಾಗ ಮಳೆ ಬೆಳೆ ಬರಲಿ ಅಂತ ದೇವ್ರ ಹತ್ರ ಹರ್ಸ್ಕೊಳಕ್ಕೋಸ್ಕರ ಇಂತಿಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಈ ವಾತಾವರಣ ನೋಡಿ ಇವತ್ತಿಂದನಾದರೂ ಒಳ್ಳೆ ಮಳೆ ಬಂದು ನಮ್ಮ ದೇಶ ಚೆನ್ನಾಗಿರಲಿ ಅಂತ ಕೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತರು ಬಹಳ ಉತ್ತಮವಾದಂಥ ಅಂಶಗಳನ್ನು ಹೇಳಿದ್ದಾರೆ. ಅಂದರೆ ಏನು ಹಿಂದೆ ಈ ಕುರುಕ್ಷೇತ್ರ ನಾಟಕದಲ್ಲಿ ಯಾವ ರೀತಿ ಅಣ್ಣ ತಮ್ಮಂದರು ದಾಯಾದಿ ಹೋರಾಟ ನಡೆಸಿದ್ರು, ಅದರಲ್ಲಿ ಯಾವ ಧರ್ಮಕ್ಕೆ ಒಳ್ಳೆಯ ಅಂಶಕ್ಕೆ ಯಾವ ರೀತಿ ಜಯ ಸಿಕ್ತೋ ಆ ಜಯ ಸಿಕ್ಕದಂಥ ಅಂಶಗಳನ್ನು ನಾವು ಅಳವಡಿಸ್ಕೊಂಡು ನಾವು ಉತ್ತಮ ದಾರಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಸಂದೇಶವನ್ನು ನೀಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಈ ಸಂದರ್ಭದಲ್ಲಿ ಈ ಒಂದು ನಾಟಕವನ್ನು ನಿರ್ದೇಶಿಸಿ ಹಾರ್ಮೋನಿಯಂ ಮೂಲಕ ಸಂಗೀತವನ್ನು ಹೇಳ್ಕೊಟ್ಟಂತ ಶ್ರೀಯುತ GV HL ಕಂಬೈನವರು ಹಾರಕೆತ್ನಹಳ್ಳಿ, ದಿವಂಗತ ಶ್ರೀ GV ನರಸಿಂಹಯ್ಯನವರ ಶಿಷ್ಯರು, ಅವರಿಗೆ ಕೂಡ ನಮ್ಮ ನಾಟಕ ಮಂಡಳಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ಶ್ರೀಯುತ ಕಾಳಾಚಾರ್ಯವರು ಬೆಳ್ಳಿ ಕಿರೀಟ ಪುರಸ್ಕೃತರು ಹಾಗೂ ಈ ಒಂದು ರಾವತನಹಳ್ಳಿ ಸೀನ್ಸ್ ಮಾಲೀಕರು ರಾವತನಹಳ್ಳಿ, ದಯಮಾಡಿ ಅವರು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಮಂಡಳಿಯ ಪರವಾಗಿ ಕಿರು ಅಭಿನಂದನೆಯನ್ನ ಸ್ವೀಕರಿಸಬೇಕು. ಮತ್ತು ವಾದ್ಯಗೋಷ್ಠಿ ಪರವಾಗಿ ಕ್ಯಾಶಿಯೋ ಪದ್ಮರಾಜ್ ರವರು, ಹೌಸಿಂಗ್ ಬೋರ್ಡ್ ಬೆಂಗಳೂರು, ಕ್ಲಾರೋನೆಟ್ ಕುಮಾರ್ ಹಿರಿಸಾವೆ, ತಬಲಾ ವಾದಕರು ಶ್ರೀನಿವಾಸ್ ಗಾಯತ್ರಿ ನಗರ, ತಾಳವಾದ್ಯ ಮಾರೇಗೌಡರು ಗೌಡಹಳ್ಳಿ, ಎಲ್ಲರೂ ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಿ ನಮ್ಮ ಒಂದು ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೀವಿ ಸರ್.
ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರುಣೆಯ ತೋರಿದೆ ಕುವರನ ಪೊರೆದೆ ಕರುಣೆಯ ತೋರಿದೆ ಕುವರನ ಪೊರೆದೆ ಎಂದಿಗೆ ಈ ಋಣವ ತೀರಿಸಲೇನಾ ಎಂದಿಗೆ ಈ ಋಣವ ತೀರಿಸಲೇನಾ ಜನಿಸಿದ ಮರುಕ್ಷಣವೇ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಚಲಕೆಸೆದೆಯಂತೆ ಜನಿಸಿದ ಮರುಕ್ಷಣವೇ ಚಲಕೆಸೆದೆಯಂತೆ ಮಗುವಮ್ಮನಾಗ ಏನೊಂದನ ಅರಿಯೆ ಮಗುವಮ್ಮನಾಗ ಏನೊಂದನ ಅರಿಯೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಮಾಡಿದ ಅಪರಾಧ ಏನದು ತಾಯೇ ನಾ ಮಾಡಿದ ಅಪರಾಧ ಏನದು ತಾಯೇ ಅಕ್ಷಮ್ಯವೆನಿಸಿ ಜೀವನ ತೋರೆದೆ ಅಕ್ಷಮ್ಯವೆನಿಸಿ ಜೀವನ ತೋರೆದೆ ಮಗನೆಂಬ ಮಮಕಾರ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗೆ ಹೋದೆ ಕೊರತೆ ಐವರ ಮಾತೆ ನಿನಗೆ ಹೋದೆ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ